ಈಗಿನ ಆಡಳಿತ ಮಂಡಳಿ ಮಾಡಿದರೆ ವ್ಯವಹಾರ, ಅದೇ ನಮ್ಮ ಅವಧಿಯಲ್ಲಿ ಮಾಡಿದ್ದರೆ ಅವ್ಯವಹಾರ ಎಂದು ಸಂಸ್ಥೆಯ ಮಾಜಿ ಕಾರ್ಯಾಧ್ಯಕ್ಷ ಹಾಲಿ ನಿರ್ದೇಶಕ ರಾಮಕೃಷ್ಣ ಹೆಗಡೆ ಕಡವೆ ಮತ್ತು ಮಾಜಿ ವ್ಯವಸ್ಥಾಪಕ ನಿರ್ದೇಶಕ ರವೀಶ್ ಹೆಗಡೆ ಟಿಎಸ್ಎಸ್ ವಿರುದ್ಧ ಆರೋಪ ಮಾಡಿದ್ದಾರೆ. ಆಡಳಿತ ಮಂಡಳಿ ಮಾಡಿದರೆ ವ್ಯವಹಾರ, ಅದೇ ನಮ್ಮ ಅವಧಿಯಲ್ಲಿ ಮಾಡಿದರೆ ಅದು ಅವ್ಯವಹಾರ ಎಂದು ಸಂಸ್ಥೆಯ ಮಾಜಿ ಕಾರ್ಯಾಧ್ಯಕ್ಷ ಹಾಲಿ ನಿರ್ದೇಶಕ ರಾಮಕೃಷ್ಣ ಹೆಗಡೆ ಕಡವೆ, ಮಾಜಿ ವ್ಯವಸ್ಥಾಪಕ ನಿರ್ದೇಶಕ ರವೀಶ್ ಹೆಗಡೆ ಟಿಎಸ್ಎಸ್ನ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಮಂಗಳವಾರ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಟಿಎಸ್ಎಸ್ ಹಾಲಿ ಆಡಳಿತ ಮಂಡಳಿಯ ವಿರುದ್ಧ ಮಾಧ್ಯಮಗೋಷ್ಠಿ ನಡೆಸಿ ಈಗಿನ ಆಡಳಿತ ಮಂಡಳಿಯ ವಿರುದ್ಧ ಹರಿಹಾಯ್ದರು. ಈಗಿನ ಆಡಳಿತ ಮಂಡಳಿಯು ಒಂದು ಖಾಸಗಿ ಕಂಪನಿಗೆ ಜೋಳ ಖರೀದಿ ಮಾಡಿ ಉದ್ರಿ ಕೊಡುತ್ತಿದೆ. ಅದು ಅವರ ಪ್ರಕಾರ ಬಿಸಿನೆಸ್. ನಮ್ಮ ಅವಧಿಯಲ್ಲಿ ಕಷ್ಟದಲ್ಲಿದ್ದ ರೈತರಿಗೆ ಬಡ್ಡಿ ಮನ್ನಾ ಮಾಡಿದರೆ ಅವ್ಯವಹಾರ ನಡೆದಿದೆ ಎನ್ನುತ್ತಾರೆ. ಅವರ ಅವಧಿಯಲ್ಲಿ 68-38 ಲಕ್ಷ ಬಡ್ಡಿ ಬಿಟ್ಟರೆ ಅಭ್ಯಂತರವಿಲ್ಲ. ನಾವು ಮಾಡಿದ್ದು ಮಾತ್ರ ಅವ್ಯವಹಾರ ಎಂದು ಆರೋಪ ಮಾಡುತ್ತಾರೆ. ಪೊಲೀಸ್ ದೂರು ಕೊಡುತ್ತಾರೆ ಎಂದು ಹೇಳಿದರು. ಈ ಶುಂಠಿ ಮಾಡಬೇಕಿದ್ರೆ ನಮಗೆ ರೈತರಿಂದ ಇಷ್ಟೆಲ್ಲ ರೆಸ್ಪಾನ್ಸ್ ಮೊದಲನೇ ವರ್ಷದಲ್ಲೇ ಬರುತ್ತೆ ಅಂತೇಳಿ ಕಲ್ಪನೆ ಇರಲಿಲ್ಲ. ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಬಂದಿದ್ದರಿಂದ ನಮಗೆ ನಿಭಾಯಿಸಲಿಕ್ಕೂ ಸ್ವಲ್ಪ ತೊಂದರೆ ಆಯಿತು. ಅದೇ ಸಮಯದಲ್ಲಿ ನಮಗೆ ಅಕಾಲಿಕ ಮಳೆಯಿಂದಾಗಿ ಫೆಬ್ರವರಿಯಿಂದ ಜೂನ್ವರೆಗೂ ಕಂಟಿನ್ಯೂಸ್ ಆಗಿ ವಾರ ಮಳೆ ಬರ್ತಾ ಇರೋದ್ರಿಂದ ಆಗೇನಾಯಿತು, ಶುಂಠಿ ಖರೀದಿ ಮಾಡಿದ್ದು ಒಣಗಿಸ್ಲಿಕ್ಕೆ ಆಗದೆ ಅದು ಸೆಕೆಂಡ್ ಕ್ವಾಲಿಟಿ ಆಯಿತು. ಆಗ ನಮ್ಮ ಸಂಸ್ಥೆಗೆ ಸ್ವಲ್ಪ ನುಕ್ಸಾನ ಆಯಿತು. ಅದೇ ರೀತಿ ನಾವು ಜೋಳ ಕೂಡ ಖರೀದಿ ಮಾಡ್ತಾ ಇದ್ವಿ. ಇಲ್ಲಿ ಒಂದು ಅಂಶ ಗಮನಿಸಬೇಕು ಅಂದರೆ, ಈ ಏನು ಜೋಳ ಆಗಲಿ ಅಥವಾ ಶುಂಠಿ ಬೆಳೆಯೋರು ಅಡಿಕೆ ಬೆಳೆಗಾರರೇ ಇದ್ದಾರೆ. ನಮ್ಮ ಕಾರ್ಯಕ್ಷೇತ್ರದ ವ್ಯಾಪ್ತಿಯಲ್ಲೇ ಇರುವಂಥ ರೈತರು ಅವರೆಲ್ಲ ಸಂಗಡ ಮುಂದಿನ ದಿನಗಳಲ್ಲಿ ಅಡಿಕೆಯನ್ನು ಈ ಆರ್ಗನೈಸ್ಡ್ ಸೊಸೈಟಿಗಳಿಗೆ ತರುವಂಥ ಪ್ರಮಾಣ ಬರ್ತದೆ. ನಾವು ಅಂಕಿಅಂಶಗಳನ್ನು ನೋಡ್ಬೋದು. ಬಹಳಷ್ಟು 30% ಅಡಿಕೆ ಬಿಕ್ರಿ ಹೆಚ್ಚಾಗಿದೆ ಆ ಸಂದರ್ಭದಲ್ಲಿ. ನಮಗಷ್ಟೇ ಅಲ್ಲ, ಈವನ್ ಉಳಿದ ಸೊಸೈಟಿಗಳಿಗೂ ಅದರಿಂದ ಪ್ರಯೋಜನ ಆಯಿತು. ಮತ್ತೊಂದು ಹೇಳಬೇಕು ಅಂದರೆ, ಈಗಿನ ಆಡಳಿತ ಮಂಡಳಿ ಜೋಳ ಖರೀದಿ ಮಾಡಿ ಒಂದು ಖಾಸಗಿ ಸಂಸ್ಥೆಗೆ ಉದ್ರಿ ರೂಪದಲ್ಲಿ ಕೊಡ್ತಾ ಇದೆ. ಅದನ್ನ ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತೇಳಿ ಹೇಳ್ಕೊತಾ ಇದ್ದಾರೆ. ಸ್ವಾಗತ, ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಒಳ್ಳೇದೇ. ಆದರೆ ಇಲ್ಲಿ ಒಂದು ಅಂಶ ಗಮನಿಸಬೇಕು ಅಂದರೆ, ಹಿಂದಿನ ಆಡಳಿತ ಮಂಡಳಿ ಮಾಡಿದಂಥ ಬಿಸ್ನೆಸ್ಸು ವ್ಯವಹಾರ ಅಲ್ಲ, ತಾವು ಮಾಡಿದ್ದು ಮಾತ್ರ ವ್ಯವಹಾರ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ. ಹಿಂದೆ ಸಂಘದ ಸಭೆಯಲ್ಲಿ ಸೂಚನೆ ಮಾಡಿದ ಕಾರಣಕ್ಕೆ ರಾಮಕೃಷ್ಣ ಹೆಗಡೆ ಅವರ ವಿರುದ್ಧ ಪೊಲೀಸ್ ದೂರು ನೀಡುತ್ತಾರೆ. ನಂತರ ಠರಾವಿಗೆ ಸೂಚಕರು ಬೇರೆ ಇದ್ದರೂ ಅದರ ವಿರುದ್ಧ ಪೊಲೀಸ್ ದೂರು ಅವ್ಯವಹಾರ ಎನ್ನುತ್ತಾರೆ. ಆದರೆ ಸೂಚನೆ ಮಾಡಿದವರ ವಿರುದ್ಧ ಯಾವುದೇ ಕ್ರಮ ಇಲ್ಲ ಎಂದ ಅವರು, ವೈಯಕ್ತಿಕ ದ್ವೇಷ ಮಾಡಿದರೆ ಏನೂ ಮಾಡುವುದು, ರೈತರಿಗೆ ಯೋಗ್ಯ ದರದಲ್ಲಿ ವಸ್ತು ಸಿಗುವಂತೆ ಮಾಡಿ ಕಡವೆ ಶ್ರೀಪಾದ್ ಹೆಗಡೆ ಅವರ ಕನಸು ಈಡೇರಿದೆ. ಶುಂಠಿ ಖರೀದಿ ಮಾಡಿದ್ದು ನಮ್ಮ ಸದಸ್ಯ ಬೆಳೆಗಾರರಿಂದಲೇ. ಆದರೆ ಮಳೆ ಬಂದು ನಷ್ಟವಾಗಿದ್ದರಿಂದ ಕೆಲವು ಸದಸ್ಯರು ಬೇಡ ಎಂದು ಒತ್ತಾಯ ಮಾಡಿದ್ದರಿಂದ ಮುಂದುವರಿಯಲಿಲ್ಲ. ಧೃತಿಗೆಡದೆ ಮುಂದೆ ಹೋಗಿದ್ದರೆ ಲಾಭ ಆಗುತ್ತಿತ್ತು ಎಂದು ಹೇಳಿದರು. ಸಂಘದ ಸರ್ವಾನುಮತದ ತೀರ್ಮಾನ ಆದ 11 ವರ್ಷದ ಬಳಿಕ ವಾಹನ ವಿಭಾಗದ ಅವ್ಯವಹಾರ ದೂರು ನೀಡುತ್ತಾರೆ. ವೈಯಕ್ತಿಕ ದ್ವೇಷವನ್ನು ಕಾರಣವಾಗಿಟ್ಟುಕೊಂಡು ಪೊಲೀಸರಿಗೆ ದೂರು ದಾಖಲಿಸಲಾಗಿದೆ ಎಂದು ಹೇಳಿದರು. ನಾನು ಒಬ್ಬ ನಿರ್ದೇಶಕನಾಗಿ ಇದನ್ನೇ ನನಗೆ ಅದರ ವಿಷಯ ಗೊತ್ತಿರಬೇಕಾಗಿತ್ತು. ದಿಢೀರಾಗಿ ಆ ವಿಷಯ ಸಾಧಾರಣ ಸಭೆಗೆ ಅಧ್ಯಕ್ಷರು ಅದನ್ನು ಅವರಿಗೆ ತಗೊಳ್ಳಿಕ್ಕಾದ್ರೂ ಹೇಳಬೇಕು ಅನ್ನುವಂಥ ಒಂದು ವಿಷಯವನ್ನು ಇಟ್ಟರು. ನಾನು ಆ ನಂತರ ಲಾಸ್ಟಿಗೆ ನಾನು ತಗೊಳ್ಳಿಕ್ಕೆ ರೆಡಿ ಇದ್ದೇನಪ್ಪ ಅಂತ ಹೇಳಿದೆ. ಹಾಗೆ ಹೇಳಿದ ಮೇಲೆ ನನ್ನ ಹತ್ರ ಒರಿಜಿನಲ್ ಇಲ್ಲ, ದಯವಿಟ್ಟು ಅವರು IT ರೇಡ್ ಮಾಡಿದಾಗ ಅವರು ಅದನ್ನೆಲ್ಲ ತೆಗೆದು ಒಂದು ಕಪಾಟಿನಲ್ಲಿ ಜಾವಿ ಹಾಕಿ ಸೀಲ್ ಮಾಡಿ ಹೋಗಿದ್ದಾರೆ. ಹಾಗಾಗಿ ಒಂದು ನನ್ನ ಬಾಕಿ ಅಕ್ಕರಿಗೆ ಇವರಿಗೆ ತೋರಿಸ್ಲಿಕ್ಕೆ ಹೇಳುವಂಥ ಜೆರಾಕ್ಸ್ ಮಾಡಿ ಇಟ್ಕೊಂಡಿದ್ದಿತ್ತು. ಅದರನ್ನ ಒಂದು ಇದು ಕೊಡ್ತೇನೆ. ಈ ಒಂದು ಇದನ್ನು ನೋಡಿದ್ರೆ ನಿಮಗೆ ಇಲ್ಲಿ ತೋಟ ನಿರ್ವಹಣೆಗೆ ಎಲ್ಲ ತೋಟ ಬಂದಂಥ ಉತ್ಪನ್ನ 32,68,000. ನಿರ್ವಹಣೆ ವೆಚ್ಚ ಅವರು ಏನು ನಿರ್ವಹಣೆ ಮಾಡಿದಾರೋ ಗೊತ್ತಿಲ್ಲ ನನಗೆ. 23,69,000 ರೂಪಾಯಿ ಅದರ ನಿರ್ವಹಣಾ ಖರ್ಚನ್ನು ಹಾಕಿ ಅದನ್ನೆಲ್ಲ ನನ್ನ ಮೇಲೆ ಹಾಕಿ ಅಲ್ಲಿ ಏನು ಈ
ನಂತರ ಏನು ಅಲ್ಲಿ ಅಭಿವೃದ್ಧಿ ಮಾಡಿದ್ರು, ಅಭಿವೃದ್ಧಿ ಅಂದರೆ ಬಿಲ್ಡಿಂಗ್ ಕಟ್ಟಿದ್ರು ಮತ್ತು ಬಾಕಿ ಅಡಿಷನಲ್